ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಹೈಪ್ ಆಪ್ಷನ್ ಇದೆ, ಪ್ಲೀಸ್ ಹೈಪ್ ಕೂಡ ಕೊಡಿ. ಸಾವ್ಕಾರ ಒಂದಿಟ್ಟು ಸಾಲ ಬೇಕಿತ್ತು ರೀ. ಎಷ್ಟು ಬೇಕಿತ್ತಪ್ಪ? ಒಂದು 30,000 ಆದರೂ ಕೊಡ್ರಿ. ಯಾಕಂದ್ರೆ ಮಗಂದು ಸಾಲಿಗೆ ಒಂದು ಖರ್ಚಿತ್ತ, ಮತ್ತು ಮಗಳದು ನೋಡಕ್ಕೆ ಬಂದಾರ ಇವತ್ತು. ಮತ್ತು ಏನಾರ ಫಿಕ್ಸ್ ಆದರೆ ಮತ್ತು ಆಕೆ ಮದುವೆ ಖರ್ಚು ಅದೆಲ್ಲ ಆಗುತ್ತಲ್ಲ. ನೋಡಪ್ಪ ನೀ ಏನು ತಲೆ ಕೆಡಿಸ್ಕೋಬೇಡ. ಮದ್ವೆದು ಏನಾರ ಆತಂದ್ರೆ ತಾಳಿ ನಾನು ಕೊಡಿಸ್ತೀನಿ. ಆಮೇಲೆ ಖರ್ಚು ಏನೈತೆ ನೋಡು, ಎಷ್ಟೈತೆ ನೋಡು, ನಾ ಮಾಡಿಕೊಡ್ತೀನಿ. ಬೇಡ್ರಿ ಸಾವ್ಕಾರ, ಇಷ್ಟು ದಿವಸ ನಿಮ್ಮ ಋಣನೇ ಜಾಸ್ತಿ ಐತಿ. ಒಂದಿಟ್ಟು ಸಾಲ ಕೊಟ್ಟರೆ ಸಾಕ್ರಿ. ಸರಿ, ಇವತ್ತು ಸಾಯಂಕಾಲ ಬಂದು ತೊಗೊಂಡು. ಸರಿ ರೀ ಸಾವ್ಕಾರ, ನಿಮ್ಮ ಕೈ ಕೊಡು ಕೈ, ನಿಮ್ಮ ಮಕ್ಳ ಕೈನೂ ಹಂಗಾದ್ರೆ ಭಾಳ ಚಲೋ ಆಗುತ್ತೆ. ಅಕ್ಕತ್ತೆ ಅಬ್ಬಾ, ಈ ವ್ಯವಹಾರನೆಲ್ಲ ನನ್ನ ಮಕ್ಳಿಗೆ ಕೊಟ್ಟು ಯಾವಾಗ ನಿರಾಳಾಗೇನೋ ಅನ್ಸ್ಬಿಟ್ಟೈತೆ. ಹಂಗೆ ಅನಿಸ್ತೈತಲ್ಲ. ನಾವು ಅಪ್ಪ ಹಿಂಗೆ ಮಾಡ್ಬೇಕಾದ್ರೆ ನಾವೇನಂತಿದ್ವಿ, ನಾವು ಉಡಾಳ್ತೀನಿ ಮಾಡ್ತಿದ್ವಲ್ಲ, ನಂಗೆ ಇವರಿಬ್ಬರು ನೋಡಿದ್ರೆ ಹಂಗೆ ಅನಿಸ್ತೈತೆ. ಅದೇ ನಿಜ ಬಿಡಪ್ಪ. ಫ್ಯಾಕ್ಟ್ರಿ ಬಂದಿನಿ ಏನೋ ಬಂದಿಲ್ಲ ನೋಡು. ಹುಡುಗಾಟದ ಬುದ್ಧಿ ಐತೆ. ಇಷ್ಟು ಲಘು ಏನು ಬರಲ್ಲ. ಬಂದ್ರೆ ನೋಡಿ ಏನು ರೀ ಇಷ್ಟು ತಾಂಬಾರದು ಬರ್ಬೇಕಾದ್ರೆ ಗಾಡಿಯಾಗ ಪೆಟ್ರೋಲ್ ಇದ್ದಿಲ್ಲ ಹಾಕಿಸ್ಕೊಂಡು ಬಂದು. ಸರಿ ಒಂದು ರೌಂಡ್ ಫ್ಯಾಕ್ಟ್ರಿ ಎಲ್ಲ ನೋಡ್ರಿ. ಆಮೇಲೆ ಎಲ್ಲ ಫ್ಯಾಕ್ಟ್ರಿನ ಇರೋನೆಲ್ಲ ಪರಿಚಯ ಮಾಡ್ಕೊಂಡ್ರಿ. ಇನ್ನು ಈಗ ಬಂದಿಯಪ್ಪ, ನೋಡ್ತೀವಿ. ಡ್ಯಾಡ್, ಯಾಕೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ನನಗೆ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ. ಸುಮ್ಮನಿರೋ, ಅಪ್ಪ ಏನಾಯ್ತು ಕೇಳು. ಶ್ಯಾಮ್, ನೀನು ಬೇಕಾದ್ರೆ ಕೇಳು, ನನಗೆ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ನಿಂತ್ಕೋ. ನಿಮ್ಗೆ ಆಸಕ್ತಿ ಇರಲಿ ಇರದೇ ಇರಲಿ, ನನ್ನ ಜವಾಬ್ದಾರಿ ಏನೈತಲ್ಲ ನಾನು ನಿಮ್ಗೆ ತೋರಿಸ್ಲೇಬೇಕು. ನಾಳೆ ನನಗೆ ಏನು ಕಿನ್ನಾರ ಅಂತಂದ್ರೆ ಇದನ್ನೆಲ್ಲ ನೋಡ್ಕೊಂಡು ಹೋಗೋರು ನೀವು ಇಬ್ಬರನ್ನ. ನಮಗೂ ಒಂದಿಟ್ಟು ರೆಸ್ಟ್ ಅನ್ನೋದು ಬೇಕಾಗುತ್ತೆ. ನಾನು ನಿಮ್ಮ ಚಿಕ್ಕಪ್ಪ ಇಬ್ಬರು ಭಾಳ ದುಡ್ದಿವಿ ಇದ್ರಾಗ. ಇನ್ನು ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ನಿಮಗೆ ಬಿಟ್ಕೊಟ್ಟು. ಪಾಪ ನೀ ಏನು ವರಿ ಮಾಡ್ಕೊಬೇಡ, ಎಲ್ಲ ರಿನೋವೇಷನ್ ಮಾಡಿ ಎಲ್ಲ ರೀಸೈಕ್ಲಿಂಗ್ ಮಾಡಿಬಿಡ್ತೀನಿ. ಹಂಗೆ ಮಾಡಿಯಪ್ಪ. ಮತ್ತೆ ಚಿಕ್ಕಪ್ಪ ಹಂಗೆ ಅಂತಿರ್ತಾನೆ, ನೀ ಏನು ತಿರುಗಿಸ್ಕೊಂಡು ಸುಮ್ಮನೆ ರಾಮ್ ಸುಮ್ಕುಂದ್ರೆ. ಅವ್ನಿಗೆ ಇಂಥದ್ರಾಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಅವನು ಅವನ ಬಟ್ಟೆ ಅಂಗಡಿಗೆ ಹಾಕ್ತೀನಿ, ಅಲ್ಲಿ ಬಟ್ಟೆ ಫ್ಯಾಕ್ಟ್ರಿಗೆ ಹಾಕ್ತೀನಿ ತಗೋರಿ. ಅವನು ಏನೋ ಮಾಡಿರಿ, ಇಬ್ಬರು ಒಂದೊಂದು ಹಂಚ್ಕೊಂಡು ನೋಡ್ಕೊಂಡು ಹೋಗ್ರಿ. ರಾಮ್ ನಿಂತ್ಕೋ. ಏನಾಯ್ತು ರಾಮ್? ನೀ ಹಿಂಗೆ ನನಗೆ ಎಲ್ಲ ಕೆಲಸ ಒಪ್ಕೊಂತಿ, ಆದರೆ ನನ್ನನ್ನು ಯಾಕೆ ಸೇರಿಸ್ಕೊಂತಿ? ನನಗೆ ಇಷ್ಟ ಇಲ್ಲ ಅಂತ ಆಗತ್ತೀನಿಲ್ಲ. ಇಷ್ಟ ಇಲ್ಲ ಅಂದ್ರೆ ಅವ್ರ ಮನಸ್ಸಿಗೆ ಹ್ಞೂ ಅನ್ಬೇಕು. ನಿನ್ಗೆ ಗೊತ್ತೈತೆ ಅಪ್ಪ ಬಿ ಪಿ ಪೇಷಂಟ್ ಅಂತ ಇದ್ರೆ ನಾಳೆ ಬಿಟ್ಟು ಹೋದ್ಮೇಲೆ ಅವ್ರು ಬಿ ಪಿ ಜಾಸ್ತಿ ಹೈ ಡಮ್ ಅಂದ್ರೆ ಏನು ಮಾಡ್ತೀವಿ? ಸ್ವಲ್ಪ ಸುಮ್ಮಿರ್ತಿ. ನಡಿ ಕ್ಲಾತ್ ಫ್ಯಾಕ್ಟ್ರಿಗೆ ಒಂದು ಹೋಗಿ ಡಿಸೈನ್ ಎಲ್ಲ ಕೊಟ್ಟು ಬರಕಂತ. ಇನ್ನೂ ಅದಕ್ಕೆ ಓಕೆ, ಡಿಸೈನ್ ಮಾಡಿಸ್ತೀನಿಲ್ಲ. ಹೊಸ ಫ್ಯಾಷನ್ಗಳು ಬರ್ಬೇಕು, ಆ ಥರ ಮಾಡ್ತೀನಿ. ಸರಿನಪ್ಪ, ನೀನು ನೋಡ್ಕೋದನ್ನ. ಬಟ್ ನನಗೂ ಒಂದು ಕುಂತು ಕೆಲಸ ಮಾಡಿದ್ರೆ ಆಗಲ್ಲ ಅಂತ. ನಿನ್ಗೆ ಯಾರು ಕುಂತು ಮಾಡಿದ್ರೆ ಅಡ್ಡಾಡ್ಕೊಂತ ಮಾಡು. ಒಂದು 10 ಜನ ಕೈ ಹಿಡ್ಕೋ, ಚಂದಂಗೆ ಫ್ಯಾಕ್ಟ್ರಿ ಮುಂದುವರ್ಸು ಅಷ್ಟೇ. ನೋಡೋಣ ನಡಿ. ಅಲ್ಲ, ಇವ್ನು ವಾಪಸ್ ಅಮೆರಿಕಕ್ಕೆ ಹೋಗೋ ಚಿಂತೆ ಐತಿಲ್ಲ. ನಂಬ್ಕೊಂಡು ಒಳೆ ಬಂದು ನೋಡಿ ನಾನು ಅಲ್ಲಿ ಎಂಥ ಚಂದ ಮಜಾ ಮಾಡಕತ್ತಿದ್ದೆ. ಏನೋ ಗುಣಗುಣ ಆಗತ್ತಿ. ಏನಿಲ್ಲ ನಡಿ ಅಂದೆ. ಇವನು ವಾಪಸ್ ಫಾರಿನ್ ಕರ್ಕೊಂಡು ಹೋಗ್ಲೇಬಾರ್ದು. ನಾನು ಇಲ್ಲೇ ಇದ್ದ ಇವನು ಇದನ್ನು ಮಾಡಬೇಕು. ಅಲ್ಲಿ ಓದೋದಿಲ್ಲ ಬರೀದಿಲ್ಲ, ಬರೀ ಮಜಾ ಮಾಡೋಣ. ಅದು ಅಪ್ಪು ಗೊತ್ತಂದ್ರೆ ಮುಗೀತು. ಹಲೋ ಸರ್, ನಮಸ್ಕಾರ. ನೀನು ಫ್ಯಾಕ್ಟ್ರಿ ಇನ್ಚಾರ್ಜ್ ಅಲ್ಲ? ಹೌದು ಸರ್, ನಾನೇ. ಹೇಗೆ ನಡೀತದೆ ಎಲ್ಲ ಕೆಲಸ? ಸರ್ ತುಂಬಾ ಚೆನ್ನಾಗಿ ನಡೀತಿದೆ. ಅಲ್ಲ, ಹೊಸ ಫ್ಯಾಷನ್ ಮಾಡಬೇಕಿಲ್ಲ, ಹಳೆ ಇದರಲ್ಲಿ ನಿಂತಿದ್ದೀರಾ ನೋಡು. ರಾಮ್ ಫ್ಯಾಷನ್ ಡಿಸೈನರಲ್ಲಿ ಎಕ್ಸ್ಪರ್ಟ್. ಅವ್ನು ಗೈಡ್ಲೈನ್ ತಗೋರಿ, ಹೊಸ ಡಿಸೈನ್ಸ್ ಮಾಡಿ. ಶೋರ್ ಸರ್. ಸಾವುಕಾರ ಮಕ್ಕಳು ಬಂದ್ರ ಹೆಂಗ ಮಾಡಿ ಇಂಪ್ರೆಸ್ ಮಾಡಿದ್ರ. ಹೋಗು ಬೇಗ ಹೋಗು. ನ್ಯೂ ಡಿಸೈನ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಿ. ಯಾವಾಗಲೂ ನ್ಯೂ ಡಿಸೈನ್ ಬರಬೇಕು. ಓಕೆ? ಹಲೋ ಸರ್. ಹಲೋ, ನೀವ್ಯಾರು? ಅಮ್ಮ ನೀ ಯಾಕೆ ಬರಕೋದು? ಹೋಗು. ಈ ಅಮ್ಮ ಬಂದು ತಿಳಿಸಿ. ಹೋಗಮ್ಮ ಹೋಗು, ಆಮೇಲೆ ಕೆಲಸ ಮಾಡೋಗು. ಕೆಲಸ ಬಿಟ್ಟು ಇಲ್ಲೇನು ಮಾಡ್ತಿದ್ದೆ? ಹೋಗಿ ಕೆಲಸ ಮಾಡೋಗು. ಗೂಬೆ ನನ್ನ ಮಗನೇ. ಸಾವುಕಾರ ನಾವು ಆದರ್ಸ್ಬೇಕಂದ್ರೆ ಹೆಂಗೆ ಮಾಡಿದ ನೋಡಿ. ಗೂಬೆ ನನ್ನ ಮಗ ಸಿಕ್ಕಿದ ಚಾನ್ಸ್ ಮಿಸ್ ಆಯ್ತು. ನೋಡ್ತಾ ಇರೋ ಒಂದು ದಿನ ಈ ಫ್ಯಾಕ್ಟ್ರಿ ಓನರ್ತಿ ಹಾಕಿನ ನಾನು ಗೌರಿನ ಮುಂದೆ ಇಟ್ಬಿಟ್ಟು ಇದನ್ನೆಲ್ಲ ಕಳಿಸ್ಬೇಕು. ನನ್ನ ಮಗಳು ದೊಡ್ಡಕ್ಕೆ ಆಗಲಿ ಹೆಂಗಾದ್ರೂ ಮಾಡಿ ನನ್ನ ಫ್ಯಾಕ್ಟ್ರಿ ಹೊಡಿತೀನಿ. ಬಾರಮ್ಮ ಬಾ, ಕೆಲಸ ಮಾಡುವ. ಬಂದೆ. ಹೇಳಮ್ಮ, ಏನು ಸಮಾಚಾರ? ಇಲ್ಲದಕ್ಕೆ ಬಂದಿ ಕೆಲಸ ಬಿಟ್ಟು? ಸರ್, ಅದು ನಮಗೆ ಗೊತ್ತಿರೋರೊಬ್ರು ಕೆಲಸ ಬೇಕಿತ್ತು. ಕೆಲಸ ಹೆಂಗೆ ಮಾಡ್ತಾರಾ? ಹಾಂ ಸರ್, ಕೆಲಸ ಮಾಡ್ತಾಳೆ. ಹೊಲಿಯೋದಕ್ಕೆ ಅದೆಲ್ಲ ಬರುತ್ತಾ ಅವಳಿಗೆ? ಬರುತ್ತೆ ಸರ್. ಕಟ್ ಮಾಡೋಕ್ಕೆಲ್ಲ? ಹಾಂ ಬರುತ್ತೆ ಸರ್, ಬರುತ್ತೆ. ನೋಡು, ನಿಮ್ಮ ಕಡೆದಾರಂತ ಕರ್ಕೊಂಡು ಬಂದು ಈ ಕಡೆ ಹಟೆ ಹೊಡ್ಕೊಂತ ಕುದುರೋಂಗಿಲ್ಲ. ಎಲ್ಲ ನಿಯತ್ತಾಗಿ ಕೆಲಸ ಮಾಡ್ಬೇಕಿಲ್ಲಿ. ಹಾಂ ಸರಿ ಸರ್, ಕೆಲಸ ಮಾಡಿಸ್ತೀನಿ. ಸರಿ, ನಾಳೆ ಕರ್ಕೊಂಡು ಬಾ ನೋಡೋಣ. ಓಕೆ ಸರ್. ಪ್ರೇಮಿಗೆ ಹೇಳ್ಬೇಕು. ಅಶೋಕ್ ನಿಂತ್ಕೊಳ್ಳಿ. ಯಾರಪ್ಪ? ಅಯ್ಯೋ ಸಿಗಾಕೊಂಡು. ಇವತ್ತು ಚೀಟಿ ದುಡ್ಡು ಕೊಟ್ಟಕ್ಕೆ ಯಾಕೆ ಬಂದಿಲ್ಲ ನೀನು? ಅದು ಪ್ರೇಮವ್ಗೆ ಯಾಕೆ ಕಳಿಸಿದ್ದೆ? ಯಾವ ಪ್ರೇಮವ್ಗೆ? ಆಕೆ ಯಾರು ಬಂದಿಲ್ಲ ಇವತ್ತು ಚೀಟಿ ದುಡ್ಡು ಕೊಟ್ಟಕ್ಕೆ. ನೋಡ್ರಿ, ಹಿಂಗೆ ಮಾಡಕತ್ತಾರೆ. ನಮ್ಮ ಮನೆ ಬಂದು ಕುಂದ್ರಬೇಕಾಗುತ್ತೆ ನಿಮ್ಮಿಂದ. ಇಲ್ಲ, ನಿಮ್ಮ ದುಡ್ಡು ನಾಳೆ ಕೊಡ್ತೀನಿ. ನಾಳೆ ಬರ್ತೀನಿ, ಮುಂದಿನ ವಾರ ಬರ್ತೀನಿ. ಸರಿ, ಹಾಗಿದ್ರೆ ಮುಂದಿನ ವಾರ ಬರ್ರಿ. ಮುಂದಿನ ವಾರನೇ ಎಲ್ಲ ಕೊಡ್ತೀನಿ. ಹಿಂಗೆ ವಾರದ್ದು ಮುಂದೆ ಹಾಕೊಂತ ಹೋಗ್ತೀರಿ ಅಂದ್ರೆ ನಾನು ಮತ್ತೆ ಜಪ್ತಿ ಮಾಡ್ಬೇಕಾಗುತ್ತೆ ಮನೆ ಬಂದು. ಹಂಗ್ಯಾಕೆ ಮಾತಾಡ್ತೀಯಪ್ಪ? ನಾನೇನು ಓಡಂತೀನಿ ಎಲ್ಲರ ತೊಗೊಂಡಿದ್ದ 50,000 ರೂಪಾಯಿ. ಅದು ತಿಂಗಳ ಕಟ್ತೀನಿ. ಅದೇ ಈ ವಾರ ಏನಿಲ್ಲ ರೊಕ್ಕ ಅಂತೇಳಿ ಹಂಗೆ ಮಾಡತ್ತೀನಿ. ಹಂಗ್ಯಾಕೆ ಮಾಡ್ತೀನಿ? ನಾನೇನು ಯಾವತ್ತಾರು ಮಿಸ್ ಮಾಡ್ತೀನಿ? ಎಲ್ಲರ್ಕಿನ್ನ ಬಂದು ಮೊದಲು ಕಟ್ಟಿರ್ತೀನಿ. ಅದು ಅಲ್ಲ, ನಾನು ಹೋಸಲಿದ್ದು ರೊಕ್ಕ ತಗೊಂಡಿದ್ದಿಲ್ಲ, ಅದು ಯಾವಾಗ ತಗೊಂಡಿನಿ. ನೀ ಏನು ಹಿಂಗೆ ಮಾಡ್ತಿ? ಕೊಡೋ ದುಡ್ಡು ಕೇಳಿದ್ರೆ ಹಿಂಗೆ ಬಿಸಿ ಆಯ್ತಲ್ಲ ನಿಮ್ಗೆ? ಅಪ್ಪ, ನಮಗೆ ಮಾನ ಮರ್ಯಾದೆ ಐತಿ. ಈ ರೋಡ್ ನಿಂತು ಏನಾರ ಅನ್ನಕೋಬೇಕು. ನೋಡಲ್ಲಿ ಆಶವು ನೋಡಲಿ ಎಷ್ಟು ಅಂಡು ಬಚ್ಚಿ ಹಾಕಿ ಬೈಯಕತ್ತವಂಗ. ನಮಗಿಂತಾದ ಎಲ್ಲಿ ಬರೀತಿ ಇವ. ಎಷ್ಟೇ ಆಗಲಿ ಗಂಡನ ಬುಟ್ಟಿ ಹಾಕೊಂಡು ಹಾಕೈತಿ. ನೋಡ್ರಿ ಸಾಹೇಬ್ರ, ನಾವು ಕೊಡ್ತೀವಿ, ಕೊಡಂಗಿಲ್ಲ ಅನ್ನಂಗಿಲ್ಲ. ನಮ್ಮನೆ ಏನು ಇಲ್ಲೇ ಐತಿ. ನಾನೇ ನೋಡೋಗಂಗಿಲ್ಲ ಎಲ್ಲಿ. ಮುಂದಿನ ವಾರ ಬಂದು ಮೊದಲು ನಿಮ್ಮ ಮುಖಕ್ಕೆ ಹೋಗಿತೀನಿ. ನೀನು ಮುಖಕ್ಕೆ ಹೋಗಿದ್ ಬೇಡ, ತಂದು ಕೈಯಾಗ ಕೊಡು. ಕೊಡ್ತೀನಿ ಅಂತ ಏನು ಹಂಗಾಗಬೇಕಾಗಿದೆ? ನನಗೆ ದುಡ್ಡು ಕೊಡಂದ್ರೆ ಹೆಂಗೆ ಮಾಡಿದ್ವಿ? ನನ್ನ ದುಡ್ಡು ಹಿಂಗೆ ಮಾಡಿದ್ಲೆ ಇವ. ಒಂದು 15 ದಿನ ಕಡಿಸಿದ್ಲೆ ಬರೀ 200 ರೂಪಾಯಿಗೆ. ಏನು ಇವ 3 ದುಡಿತಾವೆ ಇವ. ಎಲ್ಲಿರ್ತಾವನ ದುಡ್ಡು? ಅಕ್ಕಿ ಗೌರಿನ ಹಂಗೆ ಮಾಡಿಸ್ತಾಳ, ಹಂಗೆ ದುಡಿಯಾಕ ಹಚ್ತಾಳ. ಬಾಬಾ ಮೊದಲು ಏನು ನೋಡ್ರಿ, ನಾನು ಮುಂದಿನ ವಾರ ಬರ್ತೀನಿ. ನಾನು ರೊಕ್ಕ ಬೇಕು. ಯಾಕೆ ಯಪ್ಪ
ಬೆಳಿಗ್ಗೆ ಹೇಳೋಗಿನಲ್ಲ ಆಕಿ ಏನೋ ಕೊಡ್ತಾಳಂತೇಳಿ. ನೀವಣ್ಣ ಪ್ರೇಮ ಬಂದ್ರೆ ನಿಮ್ಮ ಹೆಸರು ಹೇಳ್ಬೇಕಿಲ್ಲ ಹಂಗ ಹೇಳೋದ್ರೆ ಕೊಡ್ತಾಳ ಬಿಡು, ಹಂಗೆ ನಮ್ಮ ಆಶಾ ಹಂಗಲ್ಲ. ಏನ್ ಬಗ್ಗೆ ನಾನು ವಹಿಸ್ಕೊಂಡು ಬರಕತ್ತಾಳ, ಏನೋ ಕೆಲಸ ಐತೆ ನನಗಿದೆ. ಏನ ಶಾರದವ ಯಾಕೆ ವಹಿಸ್ಕೊಂಡು ಬರಕತ್ತಿ? ನಮ್ಮೂರಲ್ಲಿ ವಹಿಸ್ಕೊಂಡು ಬರಕಾಗಲ್ಲ ಏನು? ಸರಿ ನಾಳೆ ಬಂದು ಕೊಡು. ಕೊಡ್ತೀನಿ ವಯಪ್ಪ, ಹೋಗು. ನೀ ಬರಕತ್ತೇನೆ ಫ್ಯಾಕ್ಟ್ರಿಯಿಂದ? ಏನ್ ಸಮಾಚಾರ? ಏನು ಒಟ್ಟರು ಬಂದಿರಲ್ಲ ಇಲ್ಲ? ಅಯ್ಯ ನಿನ್ನೆ ನಾನು ನಿಮ್ಮ ಮನೆಗೆ ಅಂತ ಹೋಗಿದ್ದೆ, ನೀ ಇದ್ದಿದ್ದಿಲ್ಲ, ಅದಕ್ಕೆ ಬಂದೆ. ಮತ್ತೆ ನಾಳೆ ನಿನ್ನ ಗಂಡ ಇದಕ್ಕೆ ಕರೆದಾನಲ್ಲ ಗೊಂಜಾಳ ಹಾಕಕ್ಕೆ, ಅದಕ್ಕೆ ನೀನು ಬರ್ತೀನ ಅಂತ. ನೀ ಬಂದ್ರೆ ಅಟ್ಟ ಬರ್ತೀನಿವ ನಾನು. ಬಾ ದೊಡ್ಡದೈತಿ ನಿಮ್ಮ ಹೊಲ. ಹ್ಞೂ ನಾನು ಬರ್ತೀನಿ ನೋಡಿ. ನಾಳೆ ಹಂಗಾರ ಫ್ಯಾಕ್ಟ್ರಿಗೆ ರಜೆ ಐತೆ, ಮನ್ಯಾಗ ಕರ್ಕೊಂತ ಏನು ಮಾಡಲಿ? ಪ್ರೇಮ ಕೇಳಿ ನೋಡಿ ನಿಂದೆ, ನಾಯಿಂದ ಬಾ ನೀನು. ಹೌದಾ? ಹ್ಞೂ ಅಂದ್ರೆ ಹ್ಞೂ ಬಾ ನೀ ನಾಳೆಗೆ. ಹ್ಞೂ ಅನ್ಲಿಕ್ಕಂದ್ರೆ ಹೆಂಗ? ನಂದು ಅಧಿಕಾರ ಅಲ್ಲೇ, ನಾ ಹೇಳಿದಂಗೆ ಎಲ್ಲ ನಡೀದಲ್ಲೇ. ನಿಜವಾಗ್ಲೂ? ಹೌದಾ? ನೋಡು ಗೌರಿನೂ ಅವ್ರ ಮನೆಗೆ ಸೇರ್ಸಿನಿ, ಈಗ ನಾನು ಅವ್ರ ಮನೆಗೆ ದುಡಿತೀನಿ, ಮತ್ತು ನನ್ನ ಗಂಡನೂ ಅವ್ರ ಮನೆಗೆ. ಮತ್ತು ಇಷ್ಟು ಜನ ದುಡಿತೀವಿ, ಮತ್ತು ನಮ್ಮ ಮನೆ ಮಾತು ಕೇಳಂಗಿಲ್ಲೇನು? ಎಲ್ಲ ಸಾವುಕಾರ ಹೆಂಗಿರ್ತಾ ಗೊತ್ತಲ್ಲ. ನಾ ಹೇಳ್ದಂಗೆ ಅವ್ರ ಮನೆ ಕೆಲಸ ಮಾಡೋರ್ನ ಚಲೋ ನೋಡ್ಕೊಂತ ಬಂದು ನೋಡಿ ಬೇಕಾರೆ ನಾಳೆ. ನಾ ಏನು ಹೇಳ್ತೀನಿ ಅದ ಮಾಡ್ತಾರಲ್ಲ ಎಲ್ಲ. ಹೌದಾ? ಚಲೋ ಆತ್ ಬಿಡುವ. ಪಗಾರ ಎಷ್ಟು ಕೊಡ್ತೀನಿ? ನೀ ಬಂದಿರುವ ಫಸ್ಟ್, ಬಲ್ಲಾದೆ ಇಲ್ಲೇ ಕಡ್ಡಿ ಅಳಾಡ್ಸಾಕತ್ತಲ್ಲ. ಸರಿ ಸರಿ, ನನಗೂ ಹೊಲಕ್ಕೆ ಬಂದಿದ್ರೆ ನಾನು ಬರ್ತಿದ್ದೆ. ನಾನು ಅದಕ್ಕೇನೈತಿ ಬಾ ನನ್ನ ಕಡೆ. ಒಂದು ತಿಂಗಳಿಗೆ ಒಂದು 4,000 ರೂಪಾಯಿ ಕೊಡಿ ಕಳಿಸ್ತೀನಿ. ಅಯ್ಯೋ 4,000 ಒಳ್ಳೆ ಇವ ನನಗೆ ತಿಂಗಳಿಗೆ ಕಲಿಯೋಕ್ಕಾಗಲ್ಲ. ಬಾ ಇರ್ಲಿ ಬಾ. ಸರಿ ವಾ, ಟೈಮ್ ಹೊತ್ತಾತ್, ನಾನು ಹೋಗ್ತೀನಿ, ಕೆಲಸ ಮಾಡಬೇಕು. ಹೊತ್ತೈತಿ ಕೆಲಸದ. ಸೋಗ್ಲಾಡಿ ಅಲ್ಲ, ಎಲ್ಲ ಗೌರಿ ಕೆಲಸ ಮಾಡಿರ್ತೈತಿ ಹೋಗುತ್ತಲೇ. ಈಕೆ ನೋಡು ಕೆಲಸ ಅಂತ ಹೊಂಟ್ಲು. ದಿಬ್ಬರು ದಿನ ಹೇಳೈತಿ ಮೊದಲು. ನಾನು ಈ ಬ್ರೋಕರ್ ಕೆಲಸ ಬಿಟ್ಟು ಇದನ್ನು ಮಾಡಕತ್ತೆ ನೀನು. ಅದು ಇರ್ತೈತೆ ಇದು ಇರ್ತೈತಿ. ನಾಳೆ ನನ್ನ ಮಗಳನ್ನ ಮೆಟ್ಟಿಗೆ ಹಚ್ಚ ಮಟ್ಟ ಎಲ್ಲ ಕೆಲಸ ಮಾಡಿದೆ. ಮಾಡು ಬರ್ತೀನಿ ವಾ, ಕೆಲಸ ಐತಿ. ನಾನು ಬರ್ತೀನಿ. ಸರಿ. ಅಯ್ಯ ಬಂತು ಏನು ಮಾಡತ್ತೆ ಇಲ್ಲಿ? ಆಟ ಆಡಕತ್ತಿದ್ವಿ. ಸರಿ ಹೋಮ್ವರ್ಕ್ ಮಾಡಿ ನೋಡ್ರಿ. ನೀನೇನು ಮಾಡಕತ್ತಿ ಇಲ್ಲಿ? ಇನ್ನು ಕಸ ನೋಡಿದಿಲ್ಲ ಹೊರಗಿಂದ? ಹೊಡಿತೀನಿ ಚಿಕ್ಕಮ್ಮ ಇವಾಗ. ಎಲ್ಲಿ ಮಕ್ಕ? ಅಕ್ಕ ಒಳಗೆ ಬಾಂಡೆ ತಿಕ್ಕಾಕತ್ತ. ಇನ್ನು ಬಾಂಡೆ ತಿಕ್ಕಿಲ್ಲ, ಇನ್ನು ಕಸ ಹೊಡೆದಿಲ್ಲ, ಏನೂ ಇಲ್ಲ, ಇನ್ನು ದೀಪ ಇಲ್ಲ, ಏನಿಲ್ಲ. ಅಷ್ಟೊತ್ತು ಏನು ಮಾಡಾಕತ್ತೀರಿ ನೀವೆಲ್ಲ? ಅದು ಚಿಕ್ಕಮ್ಮ, ಅದು ಏನದು? ಆಟ ಆಡಕತ್ತಿದ್ವಿ. ಆಟ ಊಟ ತಿನ್ನೋದು ಇದಾದ ನಿನ್ ಬರೀ.